ನೋಡಿ ಫ್ರೆಂಡ್ಸ್, ಈ ಶೇಂಗಾ ಉಂಡೆ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ, ಎಷ್ಟು ಸಖತ್ತಾಗಿ ಬಂದಿದೆಯಲ್ಲ. ತುಂಬ ಸಾಫ್ಟಾಗಿ ಬರುತ್ತೆ. ನೀವು ಪಾಕ ಬೇಡ, ಹಾಲು ಬೇಡ, ಎಣ್ಣೆ ಬೇಡ, ತುಪ್ಪ ಬೇಡ, ನೀರು ಬೇಡ, ಏನೂ ಹಾಕ್ದೇ ಟೇಸ್ಟಾಗಿ ಉಂಡೆ ಮಾಡ್ಬೋದು ಫ್ರೆಂಡ್ಸ್. ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ. ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವು ತುಂಬ ಚೆನ್ನಾಗಿದ್ದೀವಿ ನೋಡಿ. ನಾಗರ ಪಂಚಮಿ ಹತ್ತಿರ ಬಂತು. ಇನ್ನೇನು ಸಂಡೇ ಅಮಾವಾಸ್ಯೆ ಅಲ್ವಾ, ಮುಂದೆ 5 ದಿನಕ್ಕೆ ನಾಗರ ಪಂಚಮಿ ಇರುತ್ತೆ. ಈ ನಮ್ಮ ಕಡೆ ಎಲ್ಲ ಈ ಥರ ಉಂಡೆ ಮಾಡ್ಕೋತಾರೆ. ಏನೆಲ್ಲ ಬೇಕು ಸಾಮಗ್ರಿಗಳು ನೋಡೋಣ ಬನ್ನಿ. ನೋಡಿ, ಉತ್ತರ ಕರ್ನಾಟಕ ಕಡೆ ಕಡಲೆ ಬೀಜ ಈ ಥರ ಸಿಗುತ್ತೆ, ಇಲ್ಲೂ ಸಿಗುತ್ತೆ ಮೈಸೂರು ಕಡೆ. ನಮ್ಮ ಕಡೆ ಇದೇ ಶೇಂಗಾಲಿಂದ ಉಂಡೆ ಮಾಡ್ತಾರೆ, ಶೇಂಗಾ ಉಂಡೆ. ನೀವು ಚಿಕ್ಕ ಶೇಂಗಾನು ತೊಗೋಬೋದು. ನೋಡಿ, 2 ಕಪ್ ಆಗೋಷ್ಟು ಶೇಂಗಾ ತೊಗೊಂಡಿದ್ದೀನಿ, 1 ಕಪ್ಪು ಪುಟಾಣಿ ತೊಗೊಂಡಿದ್ದೀನಿ, 1 ಕಪ್ ಬೆಲ್ಲ. ನಿಮಗೆ ರುಚಿಗೆ ತಕ್ಕಷ್ಟು ನೀವು ತೊಗೋಬೋದು. ಬೆಲ್ಲ ಜಾಸ್ತಿ ಬೇಕಾ ಜಾಸ್ತಿ ತೊಗೋಬೋದು. ಇಲ್ಲಿ ಗಸಗಸೆ ಮತ್ತು ಎಳ್ಳು ಇದೆ, 1 ಸ್ಪೂನ್ ಎಳ್ಳು, 1 ಸ್ಪೂನ್ ಗಸಗಸೆ. ಒಣ ಕೊಬ್ಬರಿ ಇದೆ ನೋಡಿ, ಇಲ್ಲಿ 1 ಕಪ್ ತೊಗೊಂಡಿದ್ದೀನಿ. ಏಲಕ್ಕಿ 3 ಇದೆ. ನಿಮಗೆ ಶೇಂಗಾ ಜಾಸ್ತಿ ಕಮ್ಮಿ ಮಾಡ್ಕೋ ಮತ್ತು ಬೆಲ್ಲನೂ ಜಾಸ್ತಿ ಕಡಿಮೆ ಮಾಡ್ಕೋಬೋದು. ಇಲ್ಲಿ ಒಂದು ಕಡಾಯಿ ಮೇಲೆ ಚೆನ್ನಾಗಿ ಬಿಸಿ ಆದಮೇಲೆ ಕಡಲೆ ಬೀಜ ಹಾಕ್ತಾಯಿದ್ದೀನಿ ನೋಡಿ. ಎಲ್ಲ ಕ್ಲೀನ್ ಮಾಡ್ಕೊಳ್ಳಿ ಚೆನ್ನಾಗಿ. ಒಂದು ಕಲ್ಲೆಲ್ಲ ಇರುತ್ತೆ ಕಡಲೆ ಬೀಜದಲ್ಲಿ, ಗೊತ್ತಾಗೋದಿಲ್ಲ. ನೀಟಾಗಿ ಕ್ಲೀನ್ ಮಾಡಿಕೊಂಡು ಸಣ್ಣ ಲೋ ಫ್ಲೇಮಲ್ಲಿ ನಿಧಾನಕ್ಕೆ ಹುರ್ಕೋಬೇಕು ಫ್ರೆಂಡ್ಸ್. ಎಷ್ಟು ನಿಧಾನಕ್ಕೆ, ಎಷ್ಟು ನೀಟಾಗಿ ಹುರ್ಕೋತೀರಾ ಅಷ್ಟು ಚೆನ್ನಾಗಿರುತ್ತೆ. ತುಂಬ ಸಖತ್ತಾಗಿರುತ್ತೆ, ತುಂಬ ಘಮ ಬರುತ್ತೆ, ಅಷ್ಟು ಚೆನ್ನಾಗಿ ಬರುತ್ತೆ. ಶೇಂಗಾ ಉಂಡೆ ಕಟ್ಟೋಕ್ಕೆ ಈಸಿ ಆಗುತ್ತೆ. ಅದಕ್ಕೆ ನಿಧಾನಕ್ಕೆ ಹುರ್ಕೋಬೇಕು ನೋಡಿ. ಪೂರ್ತಿ ಕಲರ್ ಚೇಂಜ್ ಆಗಬೇಕು, ಮತ್ತು ಒಳಗಡೆ ಪಳ್ಳಾಗಬೇಕು ಅಂತಾರಲ್ಲ, ಪಳ್ಳಾಗಬೇಕು. ಎಲ್ಲ ಸಿಪ್ಪೆ ಎಲ್ಲ ಕಲರ್ ಡಾರ್ಕ್ ಆಗಬೇಕು. ಅಷ್ಟು ನೀವು ನಿಧಾನಕ್ಕೆ ಲೋ ಫ್ಲೇಮ್ ಇಟ್ಟು ಹುರ್ಕೋಬೇಕು ಫ್ರೆಂಡ್ಸ್. ಅದಕ್ಕೂ ಮೊದಲು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಹಾಗೆ ನೋಡಬೇಡಿ, ಸ್ಕಿಪ್ ಮಾಡದೆ ನೋಡಿ. ಮತ್ತು ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಆಲ್ ನೋಟಿಫಿಕೇಷನ್ ಆನ್ ಮಾಡಿದ್ರೆ ನೀವು ಫಸ್ಟ್ ರೆಸಿಪಿ ನೀವೇ ನೋಡ್ಬೋದು. ನೋಡಿ, ಈಗ ಎಲ್ಲ ಹುರಿದಿರೋ ಶೇಂಗಾ ಬೀಜನ, ಕಡಲೆ ಬೀಜನ ಎಲ್ಲ ಚೆನ್ನಾಗಿ ಆರಬೇಕು ಫ್ರೆಂಡ್ಸ್. ಇವು ಶೇಂಗಾ ಉಂಡೆ ಮಾಡಬೇಕಂದ್ರೆ ಬಿಸಿಯಾಗಿರಬಾರ್ದು. ಕಡಲೆ ಬೀಜ ಚೆನ್ನಾಗಿ ಆರಬೇಕು. ಎತ್ತಿಡಿ. ಈ ಕಡೆ ಒಂದು ಪ್ಯಾನ್ ಮೇಲೆ ಕೊಬ್ಬರಿನ ಬೆಚ್ಚಗೆ ಮಾಡ್ಕೋತಾ ಇದ್ದೀನಿ, ಹುರ್ಕೋತಾ ಇಲ್ಲ ನಾನು. ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು, ಅಂದ್ರೇ ಟೇಸ್ಟಿಯಾಗಿರುತ್ತೆ ಉಂಡೆ, ಶೇಂಗಾ ಉಂಡೆ. ನೋಡಿ, ಗಸಗಸೆ ಮತ್ತು ಎಳ್ಳು ಇದನ್ನೊಂದು ಕಪ್ ಕೊಬ್ಬರಿ ಹುರ್ಕೊಂಡು ಎತ್ತಿಟ್ಟ ಮೇಲೆ ಅದೇ ಪ್ಯಾನಲ್ಲಿ ಗಸಗಸೆ ಎಳ್ಳು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡು ಎತ್ತಿಟ್ಕೋತಾ ಇದ್ದೀನಿ. ನೆಕ್ಸ್ಟ್ ನೋಡೋಣ ಬನ್ನಿ. ಪುಟಾಣಿ ಮತ್ತು ಏಲಕ್ಕಿನ ನೈಸಾಗಿ ಪೌಡ್ರ್ ಮಾಡ್ಕೊಂಬರ್ಬೇಕು ಫ್ರೆಂಡ್ಸ್. ಎಷ್ಟು ನೈಸಾಗಿ ಮಾಡ್ಕೊಂಬರ್ತೀರ ಅಷ್ಟು ಟೇಸ್ಟಿಯಾಗಿರುತ್ತೆ. ಎಲ್ಲ ಉಪವಾಸ ಇರ್ತಾರಲ್ವ, ನಾಳೆ ನಾಗರ ಪಂಚಮಿ ಅಂದರೆ ಇವತ್ತು ಉಪವಾಸ ಇರ್ತಾರೆ, ಅದಕ್ಕೆ ಮಾಡ್ತಾರೆ ಉಂಡೆ. ಇದು ನೈವೇದ್ಯಕ್ಕೆ ಮಾಡ್ತಾರೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಈ ದಪ್ಪ ಶೇಂಗಾಲೇ ಮಾಡ್ತಾರೆ. ನೀವು ಒಂದ್ಸಲ ಟ್ರೈ ಮಾಡಿ ಮನೆಯಲ್ಲಿ, ತುಂಬ ಸಖತ್ತಾಗಿರುತ್ತೆ. ನೀವು ಹಬ್ಬಕ್ಕೆ ಇದೇ ಥರ ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ್, ಟೇಸ್ಟಿಯಾಗಿರುತ್ತೆ. ನೋಡಿ, ನೈಸಾಗಿ ಪೌಡ್ರ್ ಮಾಡ್ಕೊಂಬಂದೆ. ಈಗ ಒಂದು ದೊಡ್ಡ ಪಾತ್ರೆಯಲ್ಲಿ ಅದು ಹಾಕೋತಾ ಇದ್ದೀನಿ. ಮತ್ತು ಕೊಬ್ಬರಿ ತೊಗೊಂಡಿದ್ನಲ್ಲ, ಅರ್ಧ ಕೊಬ್ಬರಿ ನಾನು ಪೌಡ್ರ್ ಮಾಡಿ ಹಾಕೋತೀನಿ, ಇನ್ನು ಅರ್ಧ ನಾನು ಮಿಕ್ಸ್ ಮಾಡೋಕ್ಕೆ ಎತ್ತಿಡ್ತೀನಿ. ಉಂಡೆಗೆ ಮಿಕ್ಸ್ ಮಾಡೋಕ್ಕೆ ಅರ್ಧನ ಪೌಡ್ರ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿ, ನೈಸಾಗಿ. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್, ತುಂಬ ಸಖತ್ತಾಗಿರುತ್ತೆ, ತುಂಬ ಸಾಫ್ಟಾಗಿರುತ್ತೆ. ಯಾವುದೇ ಹಾಲು, ಬೆಣ್ಣೆ, ತುಪ್ಪ ಏನು ಹಾಕ್ದೇ ರುಚಿಯಾಗಿರುತ್ತೆ ಇದು ಉಂಡೆ. ನೀವು ಮಾಡಿ ನೋಡಿ. ಉಳಿದಿರೋ ಕೊಬ್ಬರಿನೂ ಹಾಕೋತಾ ಇದ್ದೀನಿ. ಈಗ ನೋಡಿ, ಗಸಗಸೆ ಎಳ್ಳು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಘಮ ಬರೋವರೆಗೂ ಮಿಕ್ಸ್ ಮಾಡಬೇಕು. ಎಷ್ಟು ಘಮ ಬರ್ತಾಯಿದೆ ಅಂದರೆ ಸಖತ್ತಾಗಿ ಘಮ ಬರ್ತಾಯಿದೆ, ತುಂಬ ಟೇಸ್ಟಿ ಘಮ ಬರುತ್ತೆ. ಇದಕ್ಕೂ ಸಖತ್ತಾಗಿರುತ್ತೆ ನೋಡಿ. ಸಿಪ್ಪೆ ಎಲ್ಲ ಒಣಗಿದೆ ನೋಡಿ, ಕಡಲೆ ಬೀಜನ ಸಿಪ್ಪೆ ತೆಗಿತಾ ಇದ್ದೀನಿ ನೋಡಿ. ಈಗ ಮುಟ್ರೇನೆ ಸಿಪ್ಪೆ ಉಸ್ತಾ ಇದ್ದೀನಿ ನೋಡಿ. ಆ ಥರ ನೀಟಾಗಿ ಹುರ್ಕೊಂಬರ್ಬೇಕು, ಆರಬೇಕು ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಆರುತ್ತೆ ಅಷ್ಟು ಚೆನ್ನಾಗಿ ಉಂಡೆ ಕಟ್ಟೋಕ್ಕೆ ಈಸಿ ಆಗುತ್ತೆ ನೋಡಿ. ಒಂದು ಮಿಕ್ಸಿ ಜಾರ್ಗೆ ಎಲ್ಲ ಕಡಲೆ ಬೀಜನ ಹಾಕೋತಾ ಇದ್ದೀನಿ, ಶೇಂಗಾನ. ಮತ್ತು 1 ಕಪ್ 2 ಕಪ್ ಶೇಂಗಾಕ್ಕೆ 1 ಕಪ್ ಬೆಲ್ಲ. ಹಿಂಗೆ ಮೆತ್ತಗಿರೋ ಬೆಲ್ಲ ತೊಗೋಬೇಕು, ಉಂಡೆ ಕಟ್ಟೋಕ್ಕೆ ಈಸಿ ಆಗುತ್ತೆ. ಗಟ್ಟಿರೋ ತೊಗೋಬೇಡಿ. ಈಗ ನೋಡಿ, ಮಿಕ್ಸಿ ಮಾಡುವಾಗ ಜೋರಾಗಿ ಒಮ್ಮೆ ಗರ್ರ ಅಂತ ಮಿಕ್ಸಿ ಮಾಡಬೇಡಿ. ಆಫ್ ಆನ್ ಮಾಡಿಕೊಂಡು ಸ್ವಲ್ಪನೇ ಮಿಕ್ಸಿ ಮಾಡಿಕೊಂಡು ತರಿತರಿಯಾಗಿರಬೇಕು. ನೈಸಾಗಿ ಮಾಡಬೇಡಿ, ತರಿತರಿಯಾಗಿರಬೇಕು. ಇನ್ನೇನು ಪೂರ್ತಿ ನುಣ್ಣಗಾಗುತ್ತೆ ಅನ್ನೋಷ್ಟಿಗೆ ಆಫ್ ಮಾಡಿಬಿಡ್ಬೇಕು. ತರಿತರಿಯಾಗಿದ್ರೇ ಸಖತ್ತಾಗಿರುತ್ತೆ. ಎಲ್ಲ ಮಿಕ್ಸ್ ಮಾಡಿದ್ವಲ್ಲ ಇಲ್ಲಿ ಪುಟಾಣಿ ಹಿಟ್ಟಲ್ಲಿ, ಅದರಲ್ಲೇ ಈಗ ಕಡಲೆ ಬೀಜ ಮತ್ತು ಬೆಲ್ಲದ ಪೌಡ್ರ್ ಹಾಕೊಂಡ್ಬಿಡ್ಬೇಕು ನೋಡಿ. ಈ ಥರ ನುಣ್ಣಗೆ ಮಿಕ್ಸ್ ಆಗಿರಬೇಕು ಫ್ರೆಂಡ್ಸ್, ಕಡಲೆ ಬೀಜ ಮತ್ತು ಬೆಲ್ಲ. ನೋಡಿ, ಎಲ್ಲ ಮಿಕ್ಸ್ ಮಾಡಿ ತೆಳಗಡೆ ಗಸಗಸೆ, ಎಳ್ಳು, ಪುಟಾಣಿ ಹಿಂಡಿ ಎಲ್ಲ ಇರುತ್ತಲ್ಲ, ಕೊಬ್ಬರಿ ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಗಂಟಿರ್ಲಾರ್ದಂಗೆ ಮಿಕ್ಸ್ ಮಾಡಿಕೊಂಡು, ಎಷ್ಟು ಯಾವ ಸೈಜ್ ಬೇಕು ಆ ಸೈಜಲ್ಲಿ ಪೌಡ್ರ್ ಹಾಕ್ಕೊಂಡು ಕಡಲೆ ಬೀಜದ್ದು ಚೆನ್ನಾಗಿ ಒತ್ತಿ ಉಂಡೆ ಕಟ್ಟಬೇಕು ಫ್ರೆಂಡ್ಸ್. ಅಂದರೆ ಎಣ್ಣೆ ಬಿಡುತ್ತೆ ಮತ್ತು ನೈಸಾಗುತ್ತೆ ಮತ್ತು ಸಾಫ್ಟ್ ಆಗುತ್ತೆ. ಬೇಗ ಹೆಂಗೆ ಕಟ್ಟಿಬಿಟ್ರೆ ಸರಿ ಹೋಗೋಲ್ಲ, ಗಟ್ಟಿ ಆಗಿಬಿಡುತ್ತೆ. ಈಗ ನೋಡಿ, ನೈಸಾಗಿ ಒತ್ತಿ ಕಟ್ರೇ ಟೇಸ್ಟಿಯಾಗಿರುತ್ತೆ. ಘಮ ಅಂತೂ ಹಿಂಗೆ ಬರುತ್ತೆ ಫ್ರೆಂಡ್ಸ್. ಎಲ್ಲ ಮಿಕ್ಸ್ ಮಾಡಿ ಈ ಥರ ಮಾಡಿ ನೋಡಿ ಫ್ರೆಂಡ್ಸ್. ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂತು ಅಂತ. ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ,
ನಿಮಗೆ ಎಷ್ಟು ಬೇಕಷ್ಟು ಅದು ಕಡಲೆ ಬೀಜದ ಪೌಡ್ರ್ ಹಾಕ್ಕೊಂಡು ಹೀಗೆ ಉಂಡೆ ಮಾಡಿ ಎತ್ತಿಡಿ. ಒಂದು ಏರ್ ಟೈಟಲ್ಲಿ ಇಟ್ಟರೆ ಒಂದು ಆರಾಮ ಒಂದು ತಿಂಗಳವರೆಗೂ ಆರಾಮಾಗಿ ತಿನ್ಬೋದು ಫ್ರೆಂಡ್ಸ್. ಏನೂ ಆಗಲ್ಲ. ಯಾಕೆ ಹೇಳಿದ್ರಲ್ಲಿ ಬೆಣ್ಣೆ, ತುಪ್ಪ, ಎಣ್ಣೆ, ಹಾಲು ಮತ್ತು ಪಾಕ ಏನು ನೀರು ಏನು ಹತ್ತಿರಲ್ಲ. ಎಷ್ಟು ದಿನ ಬೇಕಾದ್ರೆ ಇಟ್ಕೋಬೋದು, ಆರಾಮಾಗಿರುತ್ತೆ. ಏರ್ ಟೈಟಲ್ಲಿ ಹಾಕಿಟ್ರೆ ಏನೂ ಆಗೋದಿಲ್ಲ, ಸಖತ್ತಾಗಿರುತ್ತೆ. ಇದು ಪ್ರೋಟೀನ್ ಮತ್ತು ಶಕ್ತಿಯುತವಾದ ಆಹಾರ ಕೂಡ. ಇದು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿರುತ್ತೆ, ಬ್ಲಡ್ ಹೆಚ್ಚಿಗೆ ಮಾಡುತ್ತೆ, ಬೋನ್ಸಿಗೆಲ್ಲ ಒಳ್ಳೆಯದು. ಬೆಳೆಯೋ ಮಕ್ಕಳಿಗಂತೂ ತುಂಬ ಹೆಲ್ದಿ ಇದು. ಹಬ್ಬಗಳಿಗಂತಲ್ಲ, ನೀವು ಯಾವಾಗ ಬೇಕಾದರೂ ಮಾಡಿಕೊಂಡು ತಿನ್ಬೋದು ಫ್ರೆಂಡ್ಸ್. ಎಳ್ಳಿದೆ, ಒಳ್ಳೆ ಕ್ಯಾಲ್ಸಿಯಂ ಇರುತ್ತೆ, ಬೆಲ್ಲದಲ್ಲಿ ಐರನ್ ಇರುತ್ತೆ, ಎಲ್ಲ ಒಳ್ಳೆಯದು. ಹಬ್ಬಗಳಿಗೆ ಮಾಡ್ಕೋದಾಗ ಮನೆಯಲ್ಲೇ ಮಕ್ಕಳಿಗೂ ಮಾಡಿಕೊಡಿ ಫ್ರೆಂಡ್ಸ್. ನೋಡಿ, ಅಷ್ಟು ಪೌಡ್ರಲ್ಲಿ ಇಷ್ಟು ಉಂಡೆ, ಅದು 3 ಉಂಡೆ ಮಕ್ಕಳು ತಿಂದುವ. ಈಗ ಇಷ್ಟು ಉಂಡೆಗಳಾಗಿದೆ ನೋಡಿ ಫ್ರೆಂಡ್ಸ್. ಸರ್ವ್ ಮಾಡ್ತಾಯಿದ್ದೀನಿ. ಸಖತ್ತಾಗಿರುತ್ತೆ. ಈ ಹಬ್ಬಕ್ಕೆ ನೀವು ಮರಿದೇನೆ ಈ ಥರ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿ ಫ್ರೆಂಡ್ಸ್. ತುಂಬ ಟೇಸ್ಟಾಗಿರುತ್ತೆ, ಮನೆಯವ್ರಿಗೆಲ್ಲ ಇಷ್ಟ ಆಗುತ್ತೆ. ಮಕ್ಕಳಿಗೆ ಮಾಡಿಕೊಡಿ, ತುಂಬ ಇಷ್ಟ ಆಗುತ್ತೆ. ಟಿಫಿನ್ ಬಾಕ್ಸಿಗೂ ಯೂಸ್ ಆಗುತ್ತೆ ಇದು, ಸ್ನ್ಯಾಕ್ಸ್ ಬಾಕ್ಸಿಗೂ ಹಾಕ್ಬೋದು. ತುಂಬ ಹೆಲ್ದಿ ಇದು, ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಹಬ್ಬಗಳಿಗಲ್ಲದೆ ಮನೇಲಿ ಮಾಡ್ಕೊಂಡು ತಿನ್ನಿ. ತುಂಬ ಈಸಿ, ಒಂದು 10 ನಿಮಿಷದಲ್ಲಿ ಮಾಡ್ಬೋದು. ಯಾವುದೇ ಪಾಕ ಬೇಡ, ಹಾಲು, ಬೆಣ್ಣೆ, ತುಪ್ಪ ಏನೂ ಬೇಡ ಫ್ರೆಂಡ್ಸ್. ಈಸಿಯಾಗಿ ಪೌಡ್ರ್ ಮಾಡ್ಕೊಂಡು ಕಟ್ಕೊಂಡ್ಬಿಡ್ಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹೀಗೆ ನಿಮ್ಮ ಸಪೋರ್ಟ್ ಇರಲಿ.